ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು. ಪ್ರೀವಿಯಸ್ ವಿಡಿಯೋ ಕೂಡ ನನಗೆ ಹೆಣ್ಮಕ್ಳ ಬಗ್ಗೆನೇ ಆಗಿತ್ತು. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ನನ್ನ ಆಸೆ. ನಾನು ಆಲ್ರೆಡಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಿದ್ದೀನಿ. ಹಾಗೆ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇಂಟೆನ್ಷನು. ಬಿಸ್ನೆಸ್ಸಲ್ಲಿ ಹಲವಾರು ಥರ ಬಿಸ್ನೆಸ್ ಮಾಡ್ಕೊಳ್ಬೋದು. ಹೆಣ್ಮಕ್ಳಿಗೆ ಇವಾಗ ಇದೇ ಸರ್ಟನ್ ಅಂತ ಏನೂ ಇಲ್ಲ. 3 ವರ್ಷ ಕಷ್ಟಪಟ್ಟರೆ ಕೆಲವೊಂದು ಬಿಸ್ನೆಸ್ಸಲ್ಲಿ ಆರಾಮಾಗಿ ಹೆಣ್ಮಕ್ಳು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 3 ವರ್ಷ ಕಷ್ಟಪಡಬೇಕು, ಬೇಸಿಕ್ ಅದು. ನಾವೇನು ಬಿಸ್ನೆಸ್ ಮಾಡ್ತೀವಲ್ಲ, ಆ ಬಿಸ್ನೆಸ್ ಪ್ರತಿಯೊಂದೂ ಒಂದು ಡಾಕ್ಯುಮೆಂಟ್ರಿ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಡಾಕ್ಯುಮೆಂಟ್ರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ GST ಆಗಿರ್ಬೋದು, ಉದ್ಯಮಾತಾರ ಆಗಿರ್ಬೋದು, ಆ ಥರ ಎಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಸಫಿಷಿಯೆಂಟ್ ಆಗಿರುವಂಥ ಒಂದು ನಾಲೆಜ್ ಸಿಗುತ್ತೆ. ಆ ನಾಲೆಜ್ ಬೇಸ್ಡ್ ಮೇಲೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಬೇಕು. ಯಾವ ಕಾರಣಕ್ಕೂ ಹೆಣ್ಮಕ್ಳು ಇದಾಗಬಾರ್ದು. ಏನು ನೋಡಿ, ಸೊಳ್ಳೆ ಹೆಂಗಿಸ್ತದೆ, ಸೆನ್ಸ್ ಕೂಡ ಆಗ್ತಿಲ್ಲ, ಆ ಥರ ಸೊಳ್ಳೆ ಇದು ಕಸ್ತದೆ. ಕಂಟಿನ್ಯೂ ಮಾಡೋಣ. ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡ್ಕೊಳ್ಳೋವಂಥದ್ದು ಕೆಲವೊಮ್ಮೆ ಬ್ರೇಕ್ಡೌನ್ ಬಿಸ್ನೆಸ್ಸಲ್ಲೂ ಆಗ್ತಾರೆ. ಯಾವುದ್ರಲ್ಲಿ ಆಗಲ್ಲ ಅನ್ನಂಗೇನಿಲ್ಲ. ಅಪ್ರೋಚಸ್ಸು ಇವಾಗ ನಾವು ಬಿಸ್ನೆಸ್ಗೆ ಅಂತ ಮಾಡಿದ್ರೂ ಕೆಲವೊಂದು ಕಡೆ ನಮಗೆ ನೆಗೆಟಿವ್ ಅಪ್ರೋಚಸ್ ಬರುತ್ತೆ. ಅಥವಾ ಅಂದರೆ ನಮ್ಗೆ ಬೇಡ ಅಂತ ಹೇಳುವಾಗ 1-2-3 ಯಾರಾದರೂ ನಾವು ಅಪ್ರೋಚ್ ಮಾಡಿದಾಗ ನಮ್ಗೆ ಬೇಡ ಅಂತ ಅಂದ್ಬಿಟ್ರೆ ಅದನ್ನು ದೊಡ್ಡ ಮ್ಯಾಟ್ರ್ ಆಗಿಬಿಡುತ್ತೆ ನಮಗೆ. ಸೊ ಆ ಒಂದು ಡಿಪ್ರೆಷನ್ ತಗೊಳ್ದಿರ ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗನ್ಸುತ್ತೆ. ಆಮೇಲೆ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಅನ್ನೋದಾದರೆ, ಒಂದು ಮೀಶೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಮೀಶೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಯಾವುದೇ ಆದಂಥ ಪರ್ಸೆಂಟೇಜು ಅವರು ಇಟ್ಕೊಳ್ಳಲ್ಲ. ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಒಂದಿಷ್ಟು ಪರ್ಸೆಂಟೇಜ್ ಅಂತ ಅವರಿಗೆ ನಾವು ಪೇ ಮಾಡಬೇಕು. ಬಟ್ ವೆರಾಸ್ ಮೀಶೋ ಅಲ್ಲಿ ಆ ಥರ ಒಂದು ಯಾವುದೇ ಕ್ರೈಟೀರಿಯಾ ಇಲ್ಲ. ಮೀಶೋಗೆ ಆ್ಯಡ್ ಮಾಡ್ಕೋಬೋದು. 10% ನೀವು ಆ್ಯಡ್ ಮಾಡ್ಕೊಂಡು ಕೂಡ ಬಿಸ್ನೆಸ್ಗೆ ಕೊಡ್ತೀನಿ ಅಂತಂದರೆ ಅಮೆಝಾನಲ್ಲಿ ಮಾಡ್ಬೋದು. ಅಮೆಝಾನಲ್ಲಿ ಲಿಮಿಟ್ಸೇ ಇಲ್ಲ. ಸಣ್ಣದಾಗಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋರೆಲ್ಲ ಚಿಕ್ಕ ಅಮೌಂಟಿಂದನೇ ಸ್ಟಾರ್ಟ್ ಮಾಡಿ ಗ್ಯಾಜೆಟ್ಸಿಂದ ಮಾಡ್ಬೋದು, ಟೆಕ್ಸ್ಟೈಲ್ ಮಾಡ್ಬೋದು. ಆಮೇಲೆ ಸುಮಾರು ಥರ ವೆರೈಟೀಸ್ ಇದೆ. ಸೊ ಹೇಗಾದರೂ ಒಂದು ಬಿಸ್ನೆಸ್ಸಲ್ಲಿ ಒಂದು ಗ್ರೋ ಅಪ್, ಒಂದು ಸ್ಟೆಪ್ ಅಂತ ನಾವು ತೊಗೊಳ್ದೇ ಇದ್ದರೆ ಮಾಡಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಅನಿಸಿರುತ್ತೆ. ಮಾಡ್ಬೋದು, ಕಷ್ಟ ಆಗಲ್ಲ. ಧೈರ್ಯ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಎಲ್ಲ ಒಳ್ಳೆಯದಾಗತ್ತೆ. ಯಾರಿಗೂ ನೆಗೆಟಿವ್ ಆಗಿರೋರನ್ನ ಜಾಸ್ತಿ ನೀವು ಅಪ್ರೋಚ್ ಮಾಡೋಕ್ಕೆ ಹೋಗ್ಬಿಡಿ. ಹಂಗೆ ಹಿಂಗೆ ಅಂತ ಹೇಳೋರ್ನೆಲ್ಲ ಯಾರಾದರೂ ಪಾಸಿಟಿವ್ ಆಗಿ ಹೇಳ್ತಿದ್ರೆ ಅವ್ರ ಮಾತು ಕೇಳಿ. ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಯಾರು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರ್ಯಾರು ಯಾವ್ಯಾವ ಥರ ಮಾತಾಡ್ತಾರೆ, ಯಾವ ಟೈಮಲ್ಲಿ ಹೇಗೆ ಮಾತಾಡ್ತಾರೆ ಅಂತ. ಅದ್ರ ಬೇಸಲ್ಲಿ ನಮ್ಗೆ ಒಳ್ಳೆಯದೇ ಬಯಸ್ತಾರೆ ಅಂತಂದರು ಜಾಸ್ತಿ ದಿನ ಬೇಡ. ಸೀರಿಯಸ್ಲಿ, ಇವಾಗ ಒಳ್ಳೆಯವ್ರಿಗೂ ಕೂಡ ಸ್ವಲ್ಪ ದಿನ ಅವ್ರು ಇಂಪ್ರೂವ್ ಆಗಿಬಿಟ್ರೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತಂತೆ. ಅದು ಮನುಷ್ಯನ ಸಹಜ ಗುಣ. ಅದು ಯಾರಾದರೂ ಆಗಿರ್ಬೋದು, ಅದಂತೂ ಖಂಡಿತ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಅದನ್ನೇನು ಹೀಗೆ ಹಾಗೆ ಅಂತ ಹೇಳ್ಕೊಳ್ಳೋಂಗೆ ಇಲ್ಲ. ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ನಾನು ಹೇಳುವಂಥದ್ದು ಇವತ್ತಿನ ಬಿಸ್ನೆಸ್ಗೆ ಒಂದು ಮೀಶೋ, ಇನ್ನೊಂದು ಫ್ಲಿಪ್ಕಾರ್ಟು, ಇನ್ನೊಂದು ಅಮೆಝಾನು, 3ರಲ್ಲೂ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ಬೋದು. ಕಡಿಮೆ ಬಜೆಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದನ್ನು ನಾನು ಟಿಪ್ಸ್ ಕೊಡ್ತಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಸಾಕಷ್ಟು ಬಿಸ್ನೆಸ್ ಬಗ್ಗೆ, ಹೆಣ್ಮಕ್ಳು ಬಿಸ್ನೆಸ್ ಮಾಡೋವಂಥದ್ದನ್ನು ನಾನು ಹೇಳ್ಕೊಡ್ತೀನಿ.
ಇನ್ನೊಂದು ಯಾರಾದರೂ ಓದಿರೋರು ಇದ್ದರೆ ಎನಿ ಆಡಿಟರ್ನ ಅಪ್ರೋಚ್ ಮಾಡಿದ್ರು ಕೂಡ ಅವರು ನಿಮಗೆ ಕೆಲಸ ಕೊಡ್ತಾರೆ. ಯಾಕೆಂದರೆ ಮನೆಯಿಂದನೇ GST ಫೈಲಿಂಗ್ ಆಗಿರ್ಬೋದು ಅಥವಾ ಮಂತ್ಲಿ ರಿಟರ್ನ್ಸ್ ಅದು ಒಂದಿರುತ್ತೆ. ಅವ್ರಿಗೆ ಆಡಿಟಿಂಗ್ ಅಂದರೆ ಅಪ್ ಟು ಡೇಟ್ ಆಡಿಟಿಂಗ್ ಇರುತ್ತಲ್ಲ, ಆ ಟೈಮಲ್ಲಿ ಎಲ್ಲ ಡೀಟೇಲ್ಸ್ನ ಅವರಿಗೆ ಎಕ್ಸ್ಪೆನ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅದನ್ನು ಇಯರ್ಲಿ ಒನ್ಸ್ ಏನು ತೊಗೊಳ್ತಾರಲ್ಲ ITR ಫೈಲಿಂಗ್ ಟೈಮಲ್ಲಿ, ಅದಕ್ಕೆಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ನೀವು ಯಾರಾದರೂ ಓದಿರೋರಿದ್ದರೆ ಆಡಿಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅದು ಒಂದು ಬಿಸ್ನೆಸ್ ಆಗುತ್ತೆ. ಸ್ಲೋ ಆಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಲೇಟ್ರ್ ಆನ್ ಯು ಕ್ಯಾನ್ ಗೋ ಆ್ಯಡ್ ವಿತ್ ಯರ್ ಬಿಸ್ನೆಸ್ ಅನ್ನೋದು ನನ್ನ ಇನ್ನೊಂದು ಕನ್ಸೆಪ್ಷನು. ಸುಮಾರಿದೆ, ಹೆಣ್ಮಕ್ಳು ಮಾಡದೇ ಇರೋವಂಥ ಬಿಸ್ನೆಸ್ಸೇ ಇಲ್ಲ ಈಗ. ಒಂದು ಟ್ರೈನ್ ಓಡಿಸ್ತಾರೆ, ಒಂದು ಲಾರಿ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಎಲ್ಲನೂ ಮಾಡ್ತಿದ್ದಾರೆ ಈಗ. ಯಾವುದ್ರಲ್ಲೂ ನಾವೇನು ಕಮ್ಮಿ ಇಲ್ಲ ಅಂತ. ಯಾವಾಗೂ ನಾನು ಹೇಳೋದು ಅದೇ, ಯಾವಾಗೂ ಹಿಂಗೆ ಚಾಚಕ್ಕಾಗಲ್ಲ, ಹಿಂಗೂ ಒಂದು ಸರಿ ಇರಲಿ ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಅದಕ್ಕೆ ಮುಂಚೆ ನಾನು ಇವಾಗ ವಯನಾಡಲ್ಲಿದ್ದೀನಿ. ವಯನಾಡಿನ ಒಂದು ಬ್ಯೂಟಿ ಹೇಗಿದೆ ಅಂತಂದರೆ ತೋರಿಸ್ತೀನಿ ನೋಡಿ.